Hi guys, welcome back to my channel. ಸೊ ಇವತ್ತಿನ ವಿಡಿಯೋ Q&A ಬಗ್ಗೆ ಆಗಿರುತ್ತೆ. ಚಾನಲ್ ಗ್ರೋ ಆಗ್ತಿದ್ದಂಗೆ ಸುಮಾರು ಕ್ವೆಶನ್ಸ್ಗಳು ಬರ್ತಾ ಇದೆ, ಕಾಮೆಂಟ್ಸಲ್ಲಾಗಿರ್ಬೋದು, DMಸಲ್ಲಾಗಿರ್ಬೋದು. ಸೊ ಅದೆಲ್ಲ ಕ್ವೆಶನ್ಗಳಿಗೂ ಈ ವಿಡಿಯೋದಲ್ಲಿ ಇವತ್ತು ನಿಮಗೆ ಆನ್ಸರ್ ಸಿಗುತ್ತೆ. ಲೆಟ್ಸ್ ಗೋ. ನಿಮ್ಮ ಕ್ವಾಲಿಫಿಕೇಷನ್ ಏನು? ನೀವು ಬರೀ ಕಾಂಟೆಂಟ್ ಕ್ರಿಯೇಷನ್ ಮಾತ್ರನ ಮಾಡೋದು? ನೀವು ಲಂಬಾನೀಸಾ? ನೀವು ನಿಮ್ಮ ಅಣ್ಣ ಟ್ವಿನ್ಸಾ? ನಿಮ್ಮ ಏಜ್ ಗ್ಯಾಪ್ ಎಷ್ಟಿದೆ? ನೀವು ಹಿಂದಿ ಕನ್ನಡ ಎರಡೂ ಮಾತಾಡ್ತೀರಾ? ನಿಮ್ಮ ಮದರ್ ಟಂಗ್ ಏನು? ನಿಮ್ಮ ಅಣ್ಣ ಏನಕ್ಕೆ ಮುಂಚೆ ನಿಮ್ಮ ವಿಡಿಯೋದಲ್ಲಿ ಇರಲಿಲ್ಲ, ಇವಾಗ ಏನಕ್ಕಿದ್ದಾನೆ? ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಮತ್ತು ಹೇರ್ ಕೇರ್ ರೂಟೀನ್ ಒಂದು ಸ್ವಲ್ಪ ಹೇಳಿ. ಸೊ Q&A ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವೆಶನ್ ಬಂದುಬಿಟ್ಟು ನೀವು ಲಂಬಾನೀಸಾ ಅಂತ ಕೇಳಿದ್ದಾರೆ. ನಾವು ಲಂಬಾನೀಸ್ ಅಲ್ಲ, ನಾವು ಮರಾಠೀಸು. ಈ ಕ್ವೆಶನ್ ಪ್ರಾಬಲಿ ಯೂಟ್ಯೂಬಲ್ಲಿ 20ಕ್ಕಿಂತ ಜಾಸ್ತಿ ಸಲ ಕೇಳಿದ್ದಾರೆ ಕಾಮೆಂಟ್ಸಲ್ಲಿ. ಸೊ ನಾವು ಮರಾಠೀಸು, ಲಂಬಾನೀಸ್ ಅಲ್ಲ. ನೆಕ್ಸ್ಟ್ ಕ್ವೆಶನ್ ಬಂದು ನೀವು ನಿಮ್ಮ ಅಣ್ಣ ಟ್ವಿನ್ಸಾ ಅಂತ. ನಾನು ನಮ್ಮಣ್ಣ ಟ್ವಿನ್ಸ್ ಅಲ್ಲ, ನಮಗೆ 4 years ಏಜ್ ಗ್ಯಾಪ್ ಇದೆ. ಅವ್ನು ನನಗಿಂತ ದೊಡ್ಡವನು, ಅವನಿಗೆ 29 years ಆಗುತ್ತೆ ಆ್ಯಂಡ್ ನನಗೆ 24 years. ಸೊ ನೀವೆಲ್ಲ ಟ್ವಿನ್ಸಾ ಅಂತ ಕೇಳಿದ್ದಕ್ಕೆ ಅವ್ನು ಅಂದ್ಕೊಂಡಿದ್ದಾನೆ ಅವ್ನು ನನ್ನಷ್ಟೇ ಏಜು ಅಂತ. ಸೊ ಗೈಸ್, ರಾಂಗ್ ಇನ್ಫಾರ್ಮೇಷನ್ ಎಲ್ಲ ಕೊಡಬೇಡಿ, ಅವನಿಗೆ ಅಷ್ಟೊಂದು ಖುಷಿ ಪಡಿಸ್ಬೇಡಿ. ಮೋಸ್ಟ್ ಆಸ್ಕ್ ಕ್ವೆಶನ್ ಇಸ್ ನಿಮ್ಮದು ಕ್ವಾಲಿಫಿಕೇಷನ್ ಏನು? ನೀವು ಜಾಬ್ ಮಾಡ್ತಾ ಇದ್ದೀರಾ ಅಥವಾ ಬರೀ ಕಾಂಟೆಂಟ್ ಕ್ರಿಯೇಷನ್ ಮಾತ್ರ ಮಾಡೋದಾ ಅಂತ. ಸೊ ನಾನು ACCA ಪರ್ಸ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಅಸೋಸಿಯೇಷನ್ ಆಫ್ ಚಾರ್ಟರ್ಡ್ ಸರ್ಟಿಫೈಡ್ ಅಕೌಂಟೆಂಟ್ಸ್. ಸೊ ಅದು 3 years ಕೋರ್ಸ್ ಆಗಿರುತ್ತೆ. ನಿಮಗೆ 13 papers ಇರುತ್ತೆ. ಸೊ ಲಾಸ್ಟ್ 2 papers ಉಳ್ಕೊಂಡಿದೆ, ವಿಚ್ ಐಲ್ ಬಿ ಗಿವಿಂಗ್ ಇನ್ ಮಾರ್ಚ್. ಸೊ ವಿಶ್ ಮೀ ಲಕ್ ಗೈಸ್, ಚೆನ್ನಾಗಿ ಮಾಡಿ ಪಾಸ್ ಆಗಲಿ ಅಂತ. ಸೊ ಕಾಂಟೆಂಟ್ ಕ್ರಿಯೇಷನ್ ಜೊತೆ ನಾನು ಓದ್ತಾನೂ ಇದ್ದೀನಿ. ನಿಮ್ಮ ಸ್ಕ್ರಿಪ್ಟ್ ಎಲ್ಲ ಯಾರು ಬರೆಯೋದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎವ್ರಿ ಒನ್, ಇಷ್ಟೊಂದು ಲವ್ ಮತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ವೀಡಿಯೋಸ್ಗೂ. ಆ್ಯಂಡ್ ಸ್ಕ್ರಿಪ್ಟ್ ಬರೆಯೋದು ನಮ್ಮಮ್ಮ. 80% ಆಫ್ ದ ಸ್ಕ್ರಿಪ್ಟ್ ನಮ್ಮಮ್ಮನೇ ಬರೆಯೋದು, ಮಿಕ್ಕಿ 20% ನಾನು ನಮ್ಮಣ್ಣ ಬರಿತೀವಿ. ಸೊ ಮಿಕ್ಕಿ 20% ನಾನು ನಮ್ಮಣ್ಣ ಬರಿತೀವಿ, ಬಟ್ ಮಾಸ್ಟರ್ ಮೈಂಡ್ ನಮ್ಮಮ್ಮನೇ. ಎಲ್ಲ ವೀಡಿಯೋಸು ಸ್ಕ್ರಿಪ್ಟ್ ಮಾಡೋದು ಅವರೇ. ಸೊ ನೆಕ್ಸ್ಟ್ ಕ್ವೆಶನ್ ಜೊತೆ ಕಾಂಪ್ಲಿಮೆಂಟ್ ಕೂಡ ಸಿಕ್ಕಿದೆ. ಮನೆ ತುಂಬ ಚೆನ್ನಾಗಿದೆ, ಹೋಮ್ ಟೂರ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಹೋಮ್ ಟೂರ್ ಮಾಡೋ ಪ್ಲ್ಯಾನ್ ಏನೂ ಇಲ್ಲ ಗೈಸ್, ಬಟ್ ಮನೆ ತುಂಬ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ರೀಸೆಂಟ್ಲಿ ನಮ್ಮ ಅಣ್ಣನ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾರೆ ಕಾಮೆಂಟ್ಸಲ್ಲಿ. ಅವ್ನು ಏನಕ್ಕೆ ಮುಂಚೆ ನಿಮ್ಮ ವೀಡಿಯೋಸಲ್ಲಿ ಇರಲಿಲ್ಲ, ಇವಾಗ ಏನಕ್ಕೆ ಬಂದಿದ್ದಾನೆ ಅಂತ. ಸೊ ಅವನು ಇಂಡಿಯಾದಲ್ಲಿ ಇರಲ್ಲ ಗೈಸ್, ಅವನು ಡಬ್ಲಿನಲ್ಲಿ ಇರ್ತಾನೆ. ಹಾಗಾಗಿ ಅವನು 2 months ಏನು ಹಾಲಿಡೇಸಿಗೆ ಬಂದಿದ್ದಾನೆ, ಅವನ ಜೊತೆ ವೀಡಿಯೋಸ್ ಮಾಡ್ತಾಯಿದ್ದೀವಿ ಅಷ್ಟೆ. ನಿಮ್ಮ ಹೇರ್ ಕೇರ್ ರೂಟೀನ್ ಏನು ಅಂತ. ಈ ಕ್ವೆಶನಿಗೆ ಆನ್ಸರ್ ನಿಮಗೆ ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಸಿಕ್ಕಿರುತ್ತೆ, ಲಾಂಗ್ ವೀಡಿಯೋನೇ ಮಾಡಿ ಹಾಕಿದ್ದೀನಿ. ಸೊ ಯಾರ್ಯಾರು ಇನ್ನೂ ಆ ವಿಡಿಯೋ ನೋಡಿಲ್ಲ, ಗೋ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ವಾಚ್ ದ್ಯಾಟ್ ವಿಡಿಯೋ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮ ಪೇರೆಂಟ್ಸಿಗೆ ಹೆಂಗೆ ಒಪ್ಸಿದ್ರಿ ನಿಮ್ಮ ವೀಡಿಯೋದಲ್ಲಿ ಬರೋಕ್ಕೆ ಅಂತ. ಗೈಸ್, ನಮ್ಮ ಮನೇಲಿ ತುಂಬ ಚಿಲ್ಲಾಗಿದ್ದಾರೆ, ಏನು ಇದು ಮಾಡಬೇಡ ಅದು ಮಾಡಬೇಡ ಅಂತೆಲ್ಲ ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಇಟ್ ವಾಸ್ ಈಸಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನು ಅಂತ. ಆನೆಸ್ಟ್ಲಿ ಗೈಸ್, ಸ್ಕಿನ್ ಕೇರ್ ರೂಟೀನೇ ಇಲ್ಲ ನಂದು. ನಾನು ಬರೀ ಒಂದು ಫೇಸ್ ವಾಶ್ ಮತ್ತು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಆಚೆ ಹೋಗ್ಬೇಕಾದ್ರೆ. ಸೆರಾವೆ ಫೋಮಿಂಗ್ ಫೇಸ್ ವಾಶ್ ಮತ್ತು ಇಲ್ಲೆಲ್ಲಾದರೂ ಹಾಕಿರ್ತೀನಿ, ಮತ್ತು ಆ್ಯಕ್ನೆ UV ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಅದೆರಡು ಬಿಟ್ಟರೆ ಬೇರೆ ಏನೂ ಯೂಸ್ ಮಾಡಲ್ಲ ನನ್ನ ಸ್ಕಿನ್ಗೆ. ಏನಕ್ಕಂದರೆ ನಾನು ಮಾಯ್ಶ್ಚರೈಸರ್ ಹಾಕಿದ್ರೂ ಅಥವಾ ಮೇಕಪ್ಪು ಅಥವಾ ಬೇರೆ ನ್ಯೂ ಪ್ರಾಡಕ್ಟ್ಸ್ ಹಾಕಿದ್ರೂ ನನ್ನ ಸ್ಕಿನ್ನಿಗೆ ಬರಲ್ಲ. ವೆರಿ ಸೆನ್ಸಿಟಿವ್ ಸ್ಕಿನ್ ಇದೆ, ಸೊ ಬೇಗ ಆ್ಯಕ್ನೆ ಆಗೋ ಚಾನ್ಸಸ್ ಇದೆ. ಹಾಗಾಗಿ ನಾನು ಏನೂ ಹಾಕೋಕ್ಕೋಗಲ್ಲ. ನೆಕ್ಸ್ಟ್ ಕಾಮೆಂಟ್ಸ್ ಬರೋದು, ನೀವು ನಿಮ್ಮ ವೀಡಿಯೋಸ್ ಮಾಡಬೇಕಾದ್ರೆ ಏನೇನು ಯೂಸ್ ಮಾಡ್ತೀರಾ ಅಂತ ಎಕ್ವಿಪ್ಮೆಂಟ್ಸು. ಸೊ ನಾನು ಮೈಕು, ಟ್ರೈಪಾಡ್ ಮತ್ತು ರಿಂಗ್ ಲೈಟ್ ಅಷ್ಟೇ ಯೂಸ್ ಮಾಡೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಎಲ್ಲದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಹಿಂದಿಯಲ್ಲೂ ವೀಡಿಯೋಸ್ ಮಾಡ್ತಾಯಿದ್ರಿ, ಹಿಂದಿನೂ ಮಾತಾಡ್ತೀರಾ, ನೀವು ಕನ್ನಡದಲ್ಲೂ ಮಾತಾಡ್ತೀರಾ. ಸೊ ನಿಮ್ಮ ಮದರ್ ಟಂಗ್ ಯಾವುದು, ನೀವು ಯಾವ ಲ್ಯಾಂಗ್ವೇಜ್ ಮಾತಾಡೋದು ಅಂತ. ಸೊ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ನಾವು ಕನ್ನಡನೇ ಮಾತಾಡೋದು, ಬಟ್ ನಮ್ಮ ಮದರ್ ಟಂಗ್ ಬಂದು ಮರಾಠಿ. ಸೊ ಮರಾಠಿ, ಹಿಂದಿ, ಕನ್ನಡ, ಇಂಗ್ಲೀಷ್ ಇಷ್ಟು ಲ್ಯಾಂಗ್ವೇಜಸ್ ಬರುತ್ತೆ ಅಷ್ಟೇ. ನೆಕ್ಸ್ಟ್ ಸುಮಾರು ಕ್ವೆಶನ್ಸ್ ಜಿಮ್ ರಿಲೇಟೆಡ್ ಇದೆ. ಸೊ ನಾನು ನೆಕ್ಸ್ಟ್ ಜಿಮ್ ಟೂರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಆವಾಗ ಮಾಡಿದಾಗ ನಿಮಗೆ ಜಿಮ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಇದ್ರೂ ನಾನು ನಿಮಗೆ ಅಲ್ಲಿ ಆನ್ಸರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇಷ್ಟೊಂದು ಸಪೋರ್ಟ್ ಸಿಗ್ತಿರೋದಕ್ಕೆ, ಇಷ್ಟೊಂದು ಲವ್ ಸಿಗ್ತಿರೋದಕ್ಕೆ, ಇಷ್ಟು ಬೇಗ ಗ್ರೋ ಆಗ್ತಿರೋದಕ್ಕೆ ಎಲ್ಲ ನೀವೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ, ನೋಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಎಲ್ಲ ಕಾಮೆಂಟ್ಸ್ಗೂ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. So thanks for watching. Bye.